ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ದಿನ ಚಿಂತನೆ ಮತ್ತು ಶ್ರಮ ಫಲ ನೀಡುವ ಸಂಭವ ಇದೆ. ಹೊಸ ಯೋಚನೆಗಳು ಕೈಗೊಳ್ಳುವ ಸುಸಂದರ್ಭ. ಆರ್ಥಿಕ ವಿಚಾರದಲ್ಲಿ ನಿಖರತೆಯನ್ನ ಪಾಲಿಸಿ. ವೃಷಭ ರಾಶಿ, ಮಿತವಾಗಿ ಮಾತಾಡಿ ಅತಿಯಾದ ಸ್ನೇಹ ಸಂಬಂಧಗಳಲ್ಲಿ ಎಚ್ಚರಿಕೆ ವಹಿಸಿ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆಗಳಿಗೆ ಸಿದ್ಧರಾಗಿ ಆರೋಗ್ಯದ ಕಡೆಗೆ ಗಮನ ಹರಿಸಿ. ಮಿಥುನ ರಾಶಿ, ಸ್ನೇಹಿತರಿಂದ ಸಹಾಯ ಸಿಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ. ವೃತ್ತಿ ಜೀವನದಲ್ಲಿ ಪ್ರೋತ್ಸಾಹಕಾರಿ ಬೆಳವಣಿಗೆ ಇದೆ. ಕಟಕ ರಾಶಿ, ಪ್ರಾಮಾಣಿಕತೆ ನಿಮ್ಮ ಗೆಲುವಿನ ಗುರಿಯಾಗುತ್ತದೆ. ಹಣಕಾಸು ಸಂಬಂಧಿತ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವುದು. ಸಿಂಹರಾಶಿ, ನಿಮ್ಮ ಶ್ರಮಕ್ಕೆ ಯೋಗ್ಯವಾದ ಫಲ ಸಿಗುವಂತ ದಿನ. ಹೊಸ ಕೆಲಸದ ಅವಕಾಶಗಳು ಬರುತ್ತವೆ. ಗೆಳೆಯರಿಂದ ಅನುಕೂಲಕರ ಮಾಹಿತಿ ಸಿಗುತ್ತದೆ. ಕನ್ಯಾ ರಾಶಿ, ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಕೆಲಸದಲ್ಲಿ ನಂಬಿಕೆ ಮೂಡಿಸಲು ಸಮಯ ತೆಗೆದುಕೊಳ್ಳಿ. ಖರ್ಚು ಹೆಚ್ಚಾಗುವ ಸಂಭವ, ಆದ್ದರಿಂದ ಹಣಕಾಸು ನಿರ್ವಹಣೆಯಲ್ಲಿ ತಾಳ್ಮೆ ಅಗತ್ಯ. ತುಲಾ ರಾಶಿ, ಅನಿರೀಕ್ಷಿತ ಲಾಭದ ಸಾಧ್ಯತೆ ಇದೆ. ಸ್ನೇಹಿತರಿಂದ ಉತ್ತಮ ಬೆಂಬಲ ಸಿಗುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು. ಸಂಬಂಧಗಳಲ್ಲಿ ಸೌಹಾರ್ದತೆ ಉಳಿಸಿಕೊಳ್ಳಿ. ವೃಶ್ಚಿಕ ರಾಶಿ, ನಿಮ್ಮ ನಿರ್ಧಾರಗಳಿಗೆ ಇನ್ನೊಬ್ಬರ ಪ್ರಭಾವ ತಕ್ಕ ಮಟ್ಟಿಗೆ ಇರಲಿ. ಆರ್ಥಿಕ ನಿರ್ವಹಣೆ ಜಾಣ್ಮೆಯಿಂದ ಮಾಡೋದು ಉತ್ತಮ. ಒತ್ತಡವನ್ನು ನಿವಾರಿಸಲು ಮನಃಶಾಂತಿ ತರಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಧನುರಾಶಿ, ವೃತ್ತಿ ಜೀವನದಲ್ಲಿ ಯಶಸ್ಸು ಇದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೊಸ ಸಂಬಂಧಗಳು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ನೀಡುತ್ತವೆ. ಮಕರ ರಾಶಿ, ನಿಮ್ಮ ಕೆಲಸದಲ್ಲಿ ಹೆಚ್ಚು ಒತ್ತಡ ಎದುರಾಗಬಹುದು. ಧನ ಸಂಬಂಧಿತ ವಿಚಾರಗಳಲ್ಲಿ ಹೆಚ್ಚಿನ ಗಮನ ಕೊಡಿ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ. ಕುಂಭರಾಶಿ, ಹೊಸ ಅವಕಾಶಗಳ ನಿರೀಕ್ಷೆ ನಿಮ್ಮ ಜೀವನದಲ್ಲಿ ನಿರ್ಣಾಯಕ ಬದಲಾವಣೆ ತರುತ್ತದೆ. ನಿಮ್ಮ ಆಲೋಚನೆಗಳು ನಿರ್ಣಯಕ್ಕೆ ಸಹಾಯ ಮಾಡುತ್ತವೆ. ಸ್ನೇಹಿತರಿಂದ ಬೆಂಬಲ ಸಿಗುತ್ತೆ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮ ಫಲಿತಾಂಶ ನೀಡುತ್ತದೆ. ಆರ್ಥಿಕ ಚಿಂತನೆಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಉತ್ಸಾಹದ ದಿನ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಯಶಸ್ಸು ಕಾಣುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.